Good morning everyone. Welcome back to one more section, obesity related. In this section we will learn about the processed food and don't eat after 8 p.m. food. Why? Because all these food will converted into fat. ಸೊ ಆದಷ್ಟು ನಾವು ನೈಟ್ ಹೊತ್ತು ಲೇಟ್ ಆಗಿ ಡಿನ್ನರ್ ಮಾಡೋದನ್ನ ನಿಲ್ಲಿಸಬೇಕು. ಇತ್ತೀಚಿನ ಜನರೇಷನ್ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ನಾವು ಮನೆಗೆ ಬಂದ ತಕ್ಷಣ ಬರೀ ರೈಸು ಸಾಂಬಾರು ಬೇಯಿಸಿ ಊಟ ಮಾಡ್ತೀವಿ. ಸೊ ಇಲ್ಲಿ ಪ್ರೊಸೆಸ್ ಫುಡ್ ಅಂದ ತಕ್ಷಣ ಇಲ್ಲಿ ಅರ್ಥ ಆಗ್ಬಿಡತ್ತೆ, ಇದು ನ್ಯಾಚುರಲ್ ಬಂದಿರೋದು ಅಲ್ಲ, ನೈಸರ್ಗಿಕವಾಗಿ ನಾವು ಗ್ರೋ ಮಾಡಿರೋದಲ್ಲ, ಇದು ಮಾನವ ನಿರ್ಮಿತ ಫುಡ್. ಸೊ ಮಾನವ ನಿರ್ಮಿತ ಫುಡ್ ಅಲ್ಲಿ ಆದಷ್ಟು ಏನ್ ಮಾಡ್ತಾರೆ, ಫುಡ್ ಅಡಿಕ್ಟಿವ್ಸ್ ಅನ್ನ ಹಾಕ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಶುಗರ್ ಹಾಕ್ಬೋದು, ಹೆಲ್ದಿ ಫ್ಯಾಟ್ ಅದರಲ್ಲಿ ಸ್ಟೋರ್ ಆಗ್ಬೋದು. ಸೊ ಅದಕ್ಕೆ ಆದಷ್ಟು ಆ ತರ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು. ಸೊ ಆಲ್ರೆಡಿ ಡಾಕ್ಟರ್ ಮಂಜುನಾಥ ಮ್ಯಾಮ್ ನಿಮಗೆ ಹೇಳಿರ್ಬೇಕು ಪ್ರೊಸೆಸ್ ಫುಡ್ ಅಲ್ಲಿ ಯಾವ್ದೆಲ್ಲ ಇರುತ್ತೆ, ಮ್ಯಾಗಿ, ಪಾಸ್ತಾ, ಬ್ರೆಡ್, ಇವೆಲ್ಲ ಪ್ರೊಸೆಸ್ ಮಾನವ ನಿರ್ಮಿತ ಫುಡ್ಗಳು. ಸೊ ಅದರಿಂದ ಏನಾಗುತ್ತೆ, ಟ್ರಾನ್ಸ್ ಫ್ಯಾಟು ಮತ್ತೆ ಸ್ಯಾಚುರೇಟೆಡ್ ಫ್ಯಾಟು ಲಿವರ್ ಮಸಲ್ ಅಲ್ಲಿ ತುಂಬಾ ಸ್ಟೋರ್ ಆಗೋದ್ರಿಂದ ಏನಾಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಇಂಕ್ರೀಸ್ ಆಗುತ್ತೆ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗ್ತಾ ಹೋಯ್ತು ಅಂತಂದ್ರೆ ನಿಮಗೆ ಅಬ್ಡಾಮಿನ್ ಫ್ಯಾಟ್ ಬರ್ಬೋದು, ವೇಸ್ಟ್ ಹಿಪ್ಪು ಇಂಕ್ರೀಸ್ ಆಗ್ಬೋದು. ಯಾಕಂದ್ರೆ ಮಸಲ್ಸ್ ಅಲ್ಲಿ ಅದು ಸ್ಟೋರ್ ಆಗ್ತಾ ಹೋಗುತ್ತೆ, ಲಿವರ್ ಅಲ್ಲೂ ಸ್ಟೋರ್ ಆಗುತ್ತೆ. ಇನ್ನೊಂದು, ನೀವು ನೈಟ್ ಹೊತ್ತು ಲೇಟ್ ಆಗಿ ಡಿನ್ನರ್ ಮಾಡೋದ್ರಿಂದನೂ ಕೂಡ ನಮಗೆ ಏನಾಗುತ್ತೆ, ನಿದ್ದೆ ಪ್ರಾಪರ್ ಆಗಿ ಆಗದೆ ಇರೋದ್ರಿಂದ ಅಲ್ಲಿ ಕೂಡ ನಿಮಗೆ ಸ್ಟ್ರೆಸ್ ಹಾರ್ಮೋನಲ್ಸ್ ಇನ್ಕ್ರೀಸ್ ಆಗ್ಬೋದು, ಅಥವಾ ಲೆಪ್ಟಿನ್ ಸೆಪ್ಟಿಟಿಕ್ ಹಾರ್ಮೋನ್ ಇನ್ಕ್ರೀಸ್ ಆಗ್ಬೋದು. ಸೊ ಆದಷ್ಟು ನೀವು ನೈಟ್ ಹೊತ್ತನ್ನ ಡಿನ್ನರ್ ಅನ್ನ ಆದಷ್ಟು 8 o'clock ಒಳಗಡೆ ಡಿನ್ನರ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಸೊ ಇನ್ನೊಂದು ಏನು ಅಂತಂದ್ರೆ, ತುಂಬಾ ಜನ ಆಫೀಸಿಂದ ಲೇಟ್ ಆಗಿ ಬರೋದು, ನಾವೇ ಹೇಗೆ ಮಾಡ್ಬೇಕು ಅಂದ್ರೆ ಅದಕ್ಕೂ ಕೂಡ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಬಟ್ ಈ ವಿಡಿಯೋದಲ್ಲಿ ನಿಮಗೆ ಆದಷ್ಟು ಲೇಟ್ ನೈಟ್ ಮತ್ತೆ ಪ್ರೊಸೆಸ್ ಫುಡ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಇದರಿಂದ ನಿಮಗೆ ಫ್ಯಾಟ್ ಸ್ಟೋರೇಜ್ ಆಗಲಿ, ಒಬೆಸಿಟಿ, ವೇಟ್ ಆಗೋದಾಗ್ಲಿ ಪ್ರಾಬ್ಲಮ್ಸ್ ಲೈಕ್ ಕ್ರೋನಿಕ್ ಇನ್ಫ್ಲಮೇಷನ್, ಮೆಟಬಾಲಿಕ್ ಡಿಸಾರ್ಡರ್, ಮೆಟಬಾಲಿಕ್ ಚೇಂಜಸ್, ನಿಮ್ದು ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗೋದ್ರಿಂದನೂ ವೇಟ್ ಗೇನ್ ಆಗ್ತಾ ಇರುತ್ತೆ. ಸೊ ಇದು ಕೂಡ ಆಗಲ್ಲ. ಸೊ ಬಿ ಹ್ಯಾಪಿ, ಬಿ ಹೆಲ್ದಿ. ಥ್ಯಾಂಕ್ ಯು.